ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ದೇಶದ ಮೊತ್ತಮೊದಲ ಸೈಬರ್ ಕಮಾಂಡ್ ಸೆಂಟರ್ ತನಿಖಾ ಘಟಕಕ್ಕೆ ಕರ್ನಾಟಕ ಸರ್ಕಾರ ಚಾಲನೆ ನೀಡಿದೆ. ದೇಶದಲ್ಲಿಯೇ ಮೊತ್ತಮೊದಲ ಸೈಬರ್ ಕಮಾಂಡ್ ಸೆಂಟರ್ ಹೊಂದಿರುವ ರಾಜ್ಯ ಎಂಬ ಹೆಗ್ಗಳಿಕೆ ಕರ್ನಾಟಕದ್ದು. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಸೈಬರ್ ಅಪರಾಧ ಕೃತ್ಯಗಳ ವಿರುದ್ಧ ಈ ತನಿಖಾ ಘಟಕ ಕಾರ್ಯಾಚರಣೆ ನಡೆಸುತ್ತೆ. ಸೈಬರ್ ಭದ್ರತೆ, ಸೈಬರ್ ಅಪರಾಧ, ರಾನ್ಸಮ್ ವೇರ್, ಹಿಂಬಾಲಿಸುವುದು, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಆನ್ಲೈನ್ ಅಪರಾಧಗಳು, ಸೆಕ್ಸ್ ಟಾರ್ಚರ್, ಡಿಜಿಟಲ್ ಅರೆಸ್ಟ್ ಸೇರಿದಂತೆ ಸೈಬರ್ ವಂಚನೆಗಳು, ಡೀಪ್ ಫೇಕ್ಗಳು, ಐಡೆಂಟಿಟಿ ಥೆಫ್ಟ್, ಹ್ಯಾಕಿಂಗ್, ಡೇಟಾ ಉಲ್ಲಂಘನೆ, ತಪ್ಪು ಮಾಹಿತಿ ಇತ್ಯಾದಿಗಳ ವಿರುದ್ಧ ಸೈಬರ್ ಕಮಾಂಡ್ ಸೆಂಟರ್ ಕಾರ್ಯಾಚರಣೆ ನಡೆಸುತ್ತೆ. ಈ ಮೊದಲು ಸೈಬರ್ ಕ್ರೈಮ್ ಮತ್ತು ನಾರ್ಕೋಟಿಕ್ಸ್ ವಿಭಾಗ ಸೈಬರ್ ಅಪರಾಧ ಪ್ರಕರಣಗಳ ತನಿಖೆ ನಡೆಸ್ತಾ ಇತ್ತು. ಈ ಘಟಕದ ಡಿಐಜಿಯಾಗಿ ಭೂಷಣ್ ಭರೋಸೆ ಇವರನ್ನು ನೇಮಕ ಮಾಡಲಾಗಿದೆ. ಐಜಿಪಿ, ಎಸ್ಪಿ ಸೇರಿದಂತೆ ಇತರ ಸಿಬ್ಬಂದಿಯನ್ನು ಹಂತ ಹಂತವಾಗಿ ನೇಮಕ ಮಾಡೋಕೆ ಸರ್ಕಾರ ತೀರ್ಮಾನ ಮಾಡಿದೆ. ಸೈಬರ್ ಕಮಾಂಡ್ ಹೊಣೆಗಾರಿಕೆಯನ್ನು ಪೊಲೀಸ್ ಮಹಾನಿರ್ದೇಶಕರ ಶ್ರೇಣಿಯ ಐಪಿಎಸ್ ಅಧಿಕಾರಿಗೆ ವಹಿಸಲಾಗುತ್ತದೆ. ಪ್ರಣವ್ ಮೊಹಂತಿ ಇವರಿಗೆ ಹೊಣೆಗಾರಿಕೆಯನ್ನು ನೀಡಲಾಗ್ತಾ ಇದ್ದು, ಈ ವಿಚಾರವಾಗಿ ಅಧಿಕೃತ ಆದೇಶ ಇನ್ನಷ್ಟೇ ಹೊರಬೀಳಬೇಕಾಗಿದೆ. ಪ್ರವಾದಿ ಕುರಿತು ಅಪಮಾನಕಾರಿಯಾಗಿ ಹೇಳಿಕೆ ನೀಡಿದ ಆರೋಪದಡಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬಾಳಾಸಾಹೇಬ್ ಠಾಕ್ರೆ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾರೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಹುಬ್ಬಳ್ಳಿಯಲ್ಲಿ ನಡೆದ ರಾಮನವಮಿ ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ್ದರು. ಮುಸ್ಲಿಂ ಮುತ್ತಹಿದ ಕೌನ್ಸಿಲ್ ವಿಜಯಪುರ ಜಿಲ್ಲಾ ಘಟಕದ ಬಂದಿ ನವಾಜ್ ಮುಲ್ಲಾ ಎಂಬುವರು ನೀಡಿರುವ ದೂರಿನಂತೆ ಯತ್ನಾಳ್ ವಿರುದ್ಧ ನಗರದ ಗೊಳಗುಮಠ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏಪ್ರಿಲ್ 7ರಂದು ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ನಡೆದ ರಾಮನವಮಿ ಕಾರ್ಯಕ್ರಮದಲ್ಲಿ ಇಸ್ಲಾಂ ಧರ್ಮ ಮತ್ತು ಪ್ರವಾದಿ ಮೊಹಮ್ಮದ್ ಇವರ ಬಗ್ಗೆ ಶಾಸಕ ಯತ್ನಾಳ್ ಪ್ರಚೋದನಕಾರಿ ಹಾಗೂ ಅಪಮಾನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪ ಮಾಡಿ ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಬಂದಿ ನವಾಜ್ ಮುಲ್ಲಾ ದೂರು ನೀಡಿದ್ದಾರೆ. ಈ ಹಿಂದೆ ಮೊಹಮ್ಮದ್ ಹನ್ನಾನ್ ಶೇಖ್ ಎಂಬುವರು ನೀಡಿರುವ ದೂರಿನಂತೆ ಯತ್ನಾಳ್ ವಿರುದ್ಧ ನಗರದ ಗೊಳಗುಮಠ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಾಳಾಸಾಹೇಬ್ ಠಾಕ್ರೆ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾರೆ ಎಂಬ ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ತೀವ್ರ ಘಾಸಿ ಉಂಟು ಮಾಡಿದ ಹೇಳಿಕೆಯಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದಕ್ಕೆ ಭಂಗ ಉಂಟಾಗುವ ಸಾಧ್ಯತೆ ಇದೆ ಎಂದು ದೂರಿನಲ್ಲಿ ಅವರು ತಿಳಿಸಿದ್ದಾರೆ. ಮೀನು ತಿನ್ನುವ ಬಂಗಾಳಿ ಸಮುದಾಯದ ಸದಸ್ಯರಿಗೆ ಬಿಜೆಪಿ ಕಾರ್ಯಕರ್ತರು ದೇಶದ ರಾಜಧಾನಿಯ ಚಿತ್ತರಂಜನ್ ಪಾರ್ಕ್ ಬಳಿ ಬೆದರಿಕೆ ಹಾಕಿದ್ದಾರೆ ಎಂದು ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಹಿತ್ರಾ ಆರೋಪ ಮಾಡಿದ್ದಾರೆ. ದಯವಿಟ್ಟು ಕೇಸರಿ ದಳದ ಬಿಜೆಪಿ ಗೂಂಡಗಳು ದೆಹಲಿಯ ಚಿತ್ತರಂಜನ್ ಪಾರ್ಕ್ನ ಮೀನು ತಿನ್ನುವ ಬಂಗಾಳಿಗಳಿಗೆ ಬೆದರಿಕೆ ಹಾಕ್ತಾ ಇರುವುದನ್ನು ನೋಡಿ. ಕಳೆದ 60 ವರ್ಷಗಳಲ್ಲಿ ಇದು ಎಂದಿಗೂ ನಡೆದಿರಲಿಲ್ಲ ಎಂದು ಅಲ್ಲಿನ ನಿವಾಸಿಗಳು ಹೇಳುತ್ತಾರೆ ಎಂದು ಅವರು ತಿಳಿಸಿದ್ದಾರೆ. ದೇಗುಲದ ಬಳಿ ತಮ್ಮ ಅಂಗಡಿಗಳನ್ನು ತೆರೆಯದಂತೆ ಮೀನು ಮಾರಾಟಗಾರರಿಗೆ ನಿರ್ದೇಶನ ಮಾಡುವ ಜನರ ಗುಂಪೊಂದು ಈ ವಿಡಿಯೋದಲ್ಲಿ ತೋರಿಸಲಾಗಿದೆ. ಸನಾತನ ಧರ್ಮದಲ್ಲಿ ಜೀವಿಗಳನ್ನು ಕೊಲ್ಲೋಕೆ ಅವಕಾಶ ಇಲ್ಲ ಎಂದು ಅವರು ವಾದಿಸ್ತಾ ಇದ್ದಾರೆ. ದೇಗುಲದ ಬಳಿ ಮೀನು ಮಾರಾಟ ಮಾಡುವುದರಿಂದ ಅದು ಅಶುದ್ಧವಾಗ್ತಾ ಇದೆ ಎಂದು ಹಿಂದುತ್ವ ನಾಯಕರೊಬ್ಬರು ಅಂಗಡಿಯವರಿಗೆ ಹೇಳ್ತಾರೆ. ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಮಾರುಕಟ್ಟೆಯನ್ನು ನಿರ್ಮಿಸಿದೆ ಎಂದು ಅಂಗಡಿಯವರು ಇತ್ತ ಹೇಳಿದಾಗ ಹಿಂದುತ್ವ ನಾಯಕ ಡಿಡಿಎ ಕುತ್ತಿಗೆಗೆ ಕುಣಿಕೆ ಬಿಗಿದು ಅದರ ತಪ್ಪನ್ನು ಸರಿಪಡಿಸುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೀನು ಮಾರಾಟಗಾರರು ದೇವಸ್ಥಾನದ ಬಳಿ ಪ್ರಾಣಿಗಳನ್ನು ಕೊಲ್ಲುವುದರ ಹಿಂದಿನ ನೈತಿಕತೆಯ ಬಗ್ಗೆ ಅಂಗಡಿಯವನನ್ನು ಮಾಧ್ಯಮ ವ್ಯಕ್ತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಹಲವಾರು ಸ್ಥಳಗಳಲ್ಲಿ ದೇಗುಲಗಳಲ್ಲಿಯೂ ಪ್ರಾಣಿಗಳನ್ನು ವಧಿಸಲಾಗುತ್ತಿದೆ ಎಂದು ಅಂಗಡಿ ಮಾಲೀಕರು ಹೇಳಿದ್ದಾರೆ. ಬಿಜೆಪಿ ಗುಂಡಗಳು ಎಂದು ಹೇಳಿಕೊಳ್ಳುವ ಸಿಆರ್ ಪಾರ್ಕ್ನಲ್ಲಿರುವ ದೇವಸ್ಥಾನವನ್ನು ಮಾಂಸಾಹಾರಿ ಮಾರುಕಟ್ಟೆ ಮಾರಾಟಗಾರರೇ ನಿರ್ಮಾಣ ಮಾಡಿದ್ದಾರೆ. ಅವರು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ದೊಡ್ಡ ಪೂಜೆ ನಡೆಯುತ್ತೆ. ಇಂತಹ ಬೆದರಿಕೆ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರದ 3 ತಿಂಗಳುಗಳ ಆಡಳಿತದ ಉಡುಗೊರೆ ಎಂದು ಮೊಹಿತ್ರಾ ಹೇಳಿದ್ದಾರೆ.
ದೇಶದಲ್ಲಿ ಮತಾಂತರ ಕುರಿತು ಸಲ್ಲಿಸಲಾಗಿರುವ ಹಲವು ಅರ್ಜಿಗಳ ವಿಚಾರಣೆಯನ್ನು ಏಪ್ರಿಲ್ 16ಕ್ಕೆ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದೆ. ರಾಜ್ಯಗಳಲ್ಲಿ ಜಾರಿಯಾಗಿರುವ ಮತಾಂತರ ನಿಷೇಧ ಕಾಯ್ದೆಯನ್ನು ಪ್ರಶ್ನೆ ಮಾಡಿ ಕೆಲವು ಅರ್ಜಿಗಳು ಸಲ್ಲಿಕೆಯಾದರೆ ಇನ್ನು ಕೆಲವು ಅರ್ಜಿಗಳು ಬಲವಂತದ ಮತಾಂತರ ನಿಷೇಧ ಮಾಡಬೇಕು ಎಂದು ಕೋರಿರುವಂಥದ್ದು. 2023ರ ಜನವರಿಯಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೆಸಿದ್ದ ಕೋರ್ಟ್ ಧಾರ್ಮಿಕ ಪರಿವರ್ತನೆ ಗಂಭೀರ ವಿಷಯವಾಗಿದ್ದು ಅದಕ್ಕೆ ರಾಜಕೀಯ ಬಣ್ಣ ನೀಡಬಾರದು ಎಂದು ಹೇಳಿತ್ತು. ಮೋಸದಿಂದ ಮಾಡಿದ ಮತಾಂತರದ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಬೇಕು ಎಂದು ಕೋರಿದ್ದ ಅರ್ಜಿಯ ಬಗ್ಗೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಇವರ ಸಹಾಯ ಕೋರಿತು. ಬೆದರಿಕೆ, ಉಡುಗೊರೆ ಮತ್ತು ಹಣಕಾಸಿನ ಪ್ರಯೋಜನಗಳ ಮೂಲಕ ಮೋಸ ಮಾಡುವ ಆಮಿಷದ ಮತಾಂತರಗಳನ್ನು ತಡೆಯುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿತ್ತು. ಹೈಕೋರ್ಟ್ಗಳಿಂದ ಸುಪ್ರೀಂ ಕೋರ್ಟ್ಗೆ ಕೇಸ್ಗಳನ್ನು ವರ್ಗಾಯಿಸಲು ಒಂದೇ ಅರ್ಜಿಯನ್ನು ಸಲ್ಲಿಸಿ ಎಂದು ಹಲವು ರಾಜ್ಯಗಳ ಮತಾಂತರ ನಿಷೇಧ ಕಾಯ್ದೆಯನ್ನು ಪ್ರಶ್ನೆ ಮಾಡುವ ಅರ್ಜಿದಾರರಿಗೆ 2023ರಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂತಹ ಕನಿಷ್ಠ 5, ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿ 7, ಗುಜರಾತ್ ಹಾಗೂ ಜಾರ್ಖಂಡ್ ಹೈಕೋರ್ಟ್ನಲ್ಲಿ ತಲಾ 2, ಹಿಮಾಚಲ ಪ್ರದೇಶ ಹೈಕೋರ್ಟ್ನಲ್ಲಿ 3 ಹಾಗೂ ಕರ್ನಾಟಕ ಹಾಗೂ ಉತ್ತರಾಖಂಡ ಹೈಕೋರ್ಟ್ನಲ್ಲಿ ತಲಾ 1 ಅರ್ಜಿ ಬಾಕಿ ಇವೆ ಎನ್ನುವುದನ್ನು ಸುಪ್ರೀಂ ಕೋರ್ಟ್ ಇಂದು ಗಮನಿಸಿತ್ತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಉತ್ತರಾಖಂಡ ಹಾಗೂ ಹಿಮಾಚಲ ಪ್ರದೇಶದ ಮತಾಂತರ ನಿಷೇಧ ಕಾಯ್ದೆಯನ್ನು ಪ್ರಶ್ನೆ ಮಾಡಿ ಜಮಿಯತ್ ಉಲಮಾ ಎ ಹಿಂದ್ ಸುಪ್ರೀಂ ಕೋರ್ಟಿನಲ್ಲಿ ದಾವೆ ದಾಖಲಿಸಿದೆ. ಅಂತರ್ಧರ್ಮೀಯ ಜೋಡಿಗಳಿಗೆ ಕಿರುಕುಳ ನೀಡಲು ಹಾಗೂ ಅವರನ್ನು ಕ್ರಿಮಿನಲ್ ಕೇಸ್ಗಳಲ್ಲಿ ಸಿಲುಕಿಸಲು ಈ ಕಾನೂನು ಜಾರಿಗೆ ತರಲಾಗಿದೆ ಎಂದು ಅದು ಅರ್ಜಿಯಲ್ಲಿ ಹೇಳಿರುವಂಥದ್ದು. 5 ರಾಜ್ಯಗಳ ಕಾನೂನುಗಳು ವ್ಯಕ್ತಿಯು ತನ್ನ ನಂಬಿಕೆಯನ್ನು ಬಹಿರಂಗಪಡಿಸಲು ಒತ್ತಾಯಿಸ್ತಾ ಇದೆ. ಇದು ಗೌಪ್ಯತೆಗೆ ವಿರುದ್ಧ ಎಂದು ಅದು ವಾದ ಮಂಡಿಸಿದೆ. ವಕ್ಫ್ ತಿದ್ದುಪಡಿ ಮಸೂದೆಯು ಕಾಯ್ದೆಯಾಗಿ ಅಂಗೀಕಾರಗೊಂಡು ಜಾರಿಯಾದ ಬೆನ್ನಿಗೆ ಬಿಜೆಪಿಯ ಅಂಗಸಂಸ್ಥೆಯಾದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ರಂಗಕ್ಕೆ ಇಳಿದಿದೆ. ಈ ವಕ್ಫ್ ಕಾಯ್ದೆಯು ಹೇಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರಯೋಜನಕಾರಿ ಎಂಬುದನ್ನು ಹೇಳುವುದಕ್ಕಾಗಿ ದೇಶಾದ್ಯಂತ 600 ಸೆಮಿನಾರ್ಗಳು ಹಾಗೂ 100ಕ್ಕಿಂತಲೂ ಹೆಚ್ಚು ಜಾಗೃತಿ ಅಭಿಯಾನವನ್ನು ಮಾಡ್ತೀವಿ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ದೆಹಲಿಯಲ್ಲಿ ನಡೆದ ಈದ್ ಮಿಲಾನ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ MRM ಮುಖ್ಯಸ್ಥ ಇಂದ್ರೇಶ್ ಕುಮಾರ್ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಈ ಸಭೆಯಲ್ಲಿ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಮತ್ತು RSS ನಾಯಕ ರಾಮ್ಲಾಲ್ ಹಾಜರಿದ್ದರು. ವಕ್ಫ್ ಕಾಯ್ದೆಯನ್ನು ಐತಿಹಾಸಿಕ ಹೆಜ್ಜೆ ಎಂದು ಮುಸ್ಲಿಂ ಸಮುದಾಯ ಪರಿಗಣಿಸಬೇಕು. ಅವರ ಸಬಲೀಕರಣಕ್ಕಾಗಿ ಈ ಕಾಯ್ದೆಯನ್ನು ಮಾಡಲಾಗಿದೆ. ವಕ್ಫ್ ಆಸ್ತಿ ವಿಷಯದಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಈ ಕಾಯ್ದೆ ಅಗತ್ಯವಿದೆ. ಮುಸ್ಲಿಂ ಸಮುದಾಯದ ತಳಮಟ್ಟದ ವ್ಯಕ್ತಿಗಳಿಗೆ ಲಾಭವನ್ನು ಮಾಡಿಕೊಡುವುದೇ ಇದರ ಉದ್ದೇಶ ಎಂದವರು ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧ ಮಾಡುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿರುವ ಜಮಾಅತೆ ಇಸ್ಲಾಮ್ ಹಿಂದ್ ರಾಷ್ಟ್ರೀಯ ಅಧ್ಯಕ್ಷ ಸಯ್ಯದ್ ಸಹಾದುಲ್ಲಾ ಹುಸೇನಿ ಗಾಜಾದ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ಕ್ರೌರ್ಯದ ವಿರುದ್ಧ ಶಕ್ತಿಯುತ ನಿರ್ಧಾರ ತೆಗೆದುಕೊಳ್ಳುವಂತೆ ವಿದೇಶಿ ರಾಯಭಾರಿಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕರೆ ನೀಡಿದ್ದಾರೆ. ದೆಹಲಿಯ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಜಮಾತ್ ಇಸ್ಲಾಮ್ ಹಿಂದ್ ಆಯೋಜನೆ ಮಾಡಿದ್ದ ಈದ್ ಮಿಲನ್ ಕಾರ್ಯಕ್ರಮದಲ್ಲಿ ವಿದೇಶಿ ರಾಯಭಾರಿಗಳು, ಅಂತರ್ಧರ್ಮೀಯ ನಾಯಕರು, ರಾಜಕಾರಣಿಗಳು ಮತ್ತು ಪ್ರಮುಖರನ್ನು ಉದ್ದೇಶಿಸಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆಯು ನ್ಯಾಯಬಾಹಿರವಾಗಿದ್ದು ಇದರ ವಿರುದ್ಧ ದೇಶದ ಎಲ್ಲರೂ ಒಂದಾಗಬೇಕು. ಧಾರ್ಮಿಕ ತಾರತಮ್ಯವನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸುವ ಈ ಕಾಯ್ದೆ ದೇಶದ ಪಾಲಿಗೆ ಮಾರಕ ಎಂದವರು ಹೇಳಿದರು. ಗಾಜಾದ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿದ ಇವರು ಇದರ ವಿರುದ್ಧ ಜಗತ್ತಿನ ಎಲ್ಲ ರಾಷ್ಟ್ರಗಳು ಧ್ವನಿ ಎತ್ತಬೇಕು ಎಂದು ರಾಯಭಾರಿಗಳು ಮತ್ತು ಇತರ ವಿದೇಶಿ ಗಣ್ಯರನ್ನು ಉದ್ದೇಶಿಸಿ ಹೇಳಿದ್ದಾರೆ. ಗುರುದ್ವಾರ ಬಾಂಗ್ಲಾ ಸಾಹಿಬ್ನ ಮುಖ್ಯ ಅರ್ಚಕ ಜ್ಞಾನಿ ರಂಜಿತ್ ಸಿಂಗ್ ಜಿ, ಕ್ರೈಸ್ತ ಮುಖಂಡ MD ಥಾಮಸ್, ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಾನ್ ದಯಾಲ್, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡಿನ ಪ್ರಧಾನ ಕಾರ್ಯದರ್ಶಿ ಮೌಲಾನಾ ಮೊಹಮ್ಮದ್ ಫಜಲ್ ರಹೀಂ ಮುಜದ್ದೀದಿ ಮತ್ತು ವಕ್ತಾರ ಡಾಕ್ಟರ್ SQR ಇಲಿಯಾಸ್ ಹಾಜರಿದ್ದರು. ಹಾಗೆ ಯುರೋಪಿಯನ್ ಯೂನಿಯನ್, ಫೆಲಿಸ್ತೀನ್, ಇರಾನ್, ಪಾಕಿಸ್ತಾನ್, ಫ್ರಾನ್ಸ್, ತುರ್ಕಿ, ಸಿರಿಯಾ, ಮೊರಾಕೊ, ಅಲ್ಜೇರಿಯಾ, ಇಂಡೋನೇಷಿಯಾ, ಮಲೇಷಿಯಾ ರಾಷ್ಟ್ರಗಳ ರಾಯಭಾರಿಗಳು ಮತ್ತು ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಹಾಗೆ ಸಮಾಜವಾದಿ ಪಕ್ಷದ ಸಂಸದ ಮೌಲಾನಾ ಮೊಹಿಬುಲ್ಲಾ ನಖ್ವಿ, ಜಮ್ಮು ಕಾಶ್ಮೀರದ ಸಂಸದ ಸಯ್ಯದ್ ರುಹುಲ್ಲಾ ಮೆಹದಿ, ಸಂಸದೆ ಇಕ್ರಾ ಹಸನ್ ಚೌಧರಿ, ಮಾಜಿ ಸಂಸದ ಮೊಹಮ್ಮದ್ ಅದೀಬ್, ಸಮಾಜವಾದಿ ಪಕ್ಷದ ನಾಯಕ ಜಾವೇದ್ ಅಲಿ ಖಾನ್, AAP ಶಾಸಕ ಮೊಹಮ್ಮದ್ ಇಕ್ಬಾಲ್ ಮುಂತಾದವರು ಈ ಸಭೆಯಲ್ಲಿ ಹಾಜರಿದ್ದರು. ಹಾಗೆ
ಪ್ರಮುಖ ವ್ಯಕ್ತಿತ್ವಗಳಾದ ಡಾಕ್ಟರ್ ಜಫರುಲ್ ಇಸ್ಲಾಂ ಖಾನ್, ನ್ಯಾಯವಾದಿ ಫಿರೋಜ್ ಅನ್ಸಾರಿ, ಆಲ್ ಇಂಡಿಯಾ ಮುಸ್ಲಿಂ ಮಜ್ಲಿಸೆ ಮುಷಾವರತ್ನ 2 ಪಂಗಡಗಳ ಪ್ರಮುಖರು, ದೆಹಲಿ ಯೂನಿವರ್ಸಿಟಿ ಪ್ರೊಫೆಸರ್ ಅಪೂರ್ವಾನಂದ, ಸ್ವರಾಜ್ ಅಭಿಯಾನ ಮುಖ್ಯಸ್ಥ ಯೋಗೇಂದ್ರ ಯಾದವ್, ಮಾನವ ಹಕ್ಕುಗಳ ಕಾರ್ಯಕರ್ತರಾದ ಪ್ರೊಫೆಸರ್ ಹರಗೋಪಾಲ್, ಡಾಕ್ಟರ್ ಸಯ್ಯದ್ ಜಫರ್ ಮೊಹಮ್ಮದ್, ಡಾಕ್ಟರ್ ತಸ್ಲೀಂ ರಹಮಾನಿ ಮತ್ತು ನ್ಯಾಯವಾದಿ ಫುಜಾಯಿಲ್ ಅಯ್ಯೂಬಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವಕ್ಫ್ ತಿದ್ದುಪಡಿ ಮಸೂದೆಯು 2 ಸದನಗಳಲ್ಲಿ ಅಂಗೀಕಾರಗೊಂಡ ಬಳಿಕ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಪ್ರಮಾಣದಲ್ಲಿ ಹಂಚಿಕೆಯಾಗಿತ್ತು. ಜಂಟಿ ಪಾರ್ಲಿಮೆಂಟ್ ಸಮಿತಿ ಅಥವಾ ಜೆಪಿಸಿಯಲ್ಲಿದ್ದ ವಿವಿಧ ಪಕ್ಷಗಳ ನಾಯಕರು ಜೊತೆಯಾಗಿ ಕುಳಿತು ಲಘು ಹಾಸ್ಯದೊಂದಿಗೆ ಮಾತನಾಡ್ತಾ ಇರುವುದು ಆ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಇದರಲ್ಲಿ ಅಸಾದುದ್ದೀನ್ ಓವೈಸಿ ಕೂಡ ಇದ್ದರು. 2 ಸದನಗಳಲ್ಲಿ ಕಾಯ್ದೆ ಅಂಗೀಕಾರಗೊಂಡ ಬಳಿಕ ಇವರೆಲ್ಲ ಹೇಗೆ ಆರಾಮವಾಗಿ ನಗುತ್ತಾ ಖುಷಿ ಪಡ್ತಾ ಇದ್ದಾರೆ ಎಂಬ ಒಕ್ಕಣೆಯೊಂದಿಗೆ ಈ ವಿಡಿಯೋ ಹಂಚಿಕೆಯಾಗ್ತಾ ಇತ್ತು. ಆದರೆ ನಿಜ ಫ್ಯಾಕ್ಟ್ ಚೆಕ್ ಮೂಲಕ ಈಗ ಅದರ ಸತ್ಯ ಬಹಿರಂಗವಾಗಿದೆ. ಇಲ್ಲಿ ಮುಖ್ಯವಾಗಿ ಓವೈಸಿ ಇವರನ್ನ ಗುರಿ ಮಾಡಿಕೊಂಡೇ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗ್ತಾ ಇದೆ. ವಕ್ಫ್ ಕಾಯ್ದೆಯ ವಿರುದ್ಧ ಸದನದ ಒಳಗೆ ಮತ್ತು ಹೊರಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ ಓವೈಸಿ ಇವರು ಹೇಗೆ ಬಿಜೆಪಿ ಸದಸ್ಯರ ಜೊತೆ ಆರಾಮವಾಗಿ ಇದ್ದಾರೆ ಎಂಬುದಾಗಿ ಈ ವಿಡಿಯೋದ ಜೊತೆಗೆ ಬರೆಯಲಾಗಿತ್ತು. ಓವೈಸಿ ವಿರೋಧ ಬರೇ ನಾಟಕ ಎಂಬುದು ಹೀಗೆ ಹೇಳುವುದರ ಉದ್ದೇಶವಾಗಿತ್ತು. ಆದರೆ ಈ ವಿಡಿಯೋ ಕಾಯ್ದೆ ಅಂಗೀಕಾರಗೊಂಡ ಬಳಿಕದಲ್ಲ. ಆದರೆ 2025 ಜನವರಿ 29ರಂದು ಈ ವಿಡಿಯೋವನ್ನು ANI ಸುದ್ದಿ ಸಂಸ್ಥೆ ಅಪ್ಲೋಡ್ ಮಾಡಿತ್ತು. ಹಾಗೆ PTI ಕೂಡ ಇದೇ ವಿಡಿಯೋವನ್ನು ಜನವರಿಯಲ್ಲಿ ಅಪ್ಲೋಡ್ ಮಾಡಿತ್ತು. ಜೆಪಿಸಿಯ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಸಹಿತ ಎಲ್ಲ ಸದಸ್ಯರು ಜೊತೆಗೂಡಿ ಚಹಾ ಕುಡಿಯುವ ವಿಡಿಯೋ ಇದಾಗಿತ್ತು. ಆದರೆ ಈ ಸತ್ಯವನ್ನು ಮರೆಮಾಚಿ ಮಸೂದೆ ಅಂಗೀಕಾರಗೊಂಡ ಬಳಿಕ ಓವೈಸಿ ಇವರು ಹೇಗೆ ಬಿಜೆಪಿ ಸದಸ್ಯರ ಜೊತೆ ಲಘು ಹಾಸ್ಯದೊಂದಿಗೆ ಚಹಾ ಕುಡಿತಾ ಇದ್ದಾರೆ ಎಂದು ಸುಳ್ಳು ಹೇಳಿ ವೈರಲ್ ಮಾಡಲಾಗಿದೆ. ಕೊನೆಗೂ ಸತ್ಯ ಬಯಲಾಗಿದೆ. ಗಾಜಾದ 55,000 ಗರ್ಭಿಣಿಯರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ. ಇಸ್ರೇಲ್ನ ದಾಳಿ ಮತ್ತು ವಲಸೆಯು ಇದರ ಮೇಲೆ ಭಾರೀ ಪರಿಣಾಮವನ್ನು ಬೀರಿದೆ ಎಂದು ಹೇಳಿದೆ. ಗರ್ಭಿಣಿಯರ ಪೈಕಿ ಪ್ರತಿ 3ರಲ್ಲಿ ಓರ್ವರು ಅತೀವ ಅಪಾಯವನ್ನು ಎದುರಿಸ್ತಾ ಇದ್ದಾರೆ ಎಂದು ಅದು ಹೇಳಿರುವಂಥದ್ದು. ಗಾಜಾದ 90% ಗರ್ಭಿಣಿಯರು ಮತ್ತು ಎದೆ ಹಾಲು ಉಣಿಸುವ ತಾಯಂದಿರು ತೀವ್ರ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ. ಹಾಗೆ ಟ್ರೀಟ್ಮೆಂಟ್ ಸೌಲಭ್ಯದಿಂದಲೂ ವಂಚಿತರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ವಕ್ತಾರೆ ಮಾರ್ಗರೆಟ್ ಹ್ಯಾರಿಸ್ ಹೇಳಿದ್ದಾರೆ. 20% ಶಿಶುಗಳು ಅವಧಿಗಿಂತ ಮೊದಲೇ ಜನಿಸುತ್ತವೆ. ಹಾಗೆ ಶಿಶುಗಳ ತೂಕವು ಭಾರಿ ಪ್ರಮಾಣದಲ್ಲಿ ಕಡಿಮೆ ಇದೆ ಎಂದವರು ಹೇಳಿದ್ದಾರೆ. ಗರ್ಭಿಣಿಯರಿಗೆ ಆರೋಗ್ಯ ಸಂಬಂಧಿ ಯಾವ ವ್ಯವಸ್ಥೆಯೂ ಇಲ್ಲ. ಜನಿಸುವ ಶಿಶುಗಳನ್ನು ಆರೈಕೆ ಮಾಡುವ ವ್ಯವಸ್ಥೆಯೂ ಕೂಡ ಇಲ್ಲ. ಪೌಷ್ಟಿಕ ಆಹಾರ ಅಂತೂ ಇಲ್ಲವೇ ಇಲ್ಲ. ಗರ್ಭಿಣಿಯರು, ತಾಯಿ ಮತ್ತು ಶಿಶುಗಳೆಲ್ಲ ಗಾಜಾದಲ್ಲಿ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಎಂದವರು ಹೇಳಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.